ಗುಡ್ ಮಾರ್ನಿಂಗ್, ಹ್ಯಾಪಿ ಏಕಾದಶಿ ಎಲ್ರಿಗೂ. ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗಿ ಬಂದು ಆಮೇಲೆ ವಾಶ್ರೂಮ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಯಾವಾಗಲೂ ವಾರಕ್ಕೆ 2 ದಿನ ಸ್ನಾನ ಮಾಡಲಿ, ವಾರಕ್ಕೆ 1 ದಿನ ಸ್ನಾನ ಮಾಡಲಿ ತಲೆಗೆ. ಆವಾಗ ನಾನು ವಾಶ್ರೂಮ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡೋದು. ಬಾತ್ರೂಮ್ ಡೈಲಿ ವಾಶ್ ಮಾಡೋದೇನೆ, ಡೀಪ್ ಕ್ಲೀನ್ ಮಾತ್ರ ಕೆಲವೊಮ್ಮೆ ಮಾತ್ರ ಡೀಪ್ ಕ್ಲೀನ್. ಸೊ ಇವತ್ತು ಏಕಾದಶಿ. ನಮ್ಮ ಅನಗ ಇವತ್ತು ಸ್ಪೆಷಲ್ಲಾಗಿ ಏಕಾದಶಿ ಮಾಡ್ತಾಳಂತೆ. ನಮ್ಮ ಹಾಗೇ ಏನು ತಿಂದೇನೆ ಫ್ರೂಟ್ಸ್ ಮಾತ್ರ ತಿಂದು ಏಕಾದಶಿ ಮಾಡ್ತೀನಿ ಅಂತ ಅಂದಿದ್ದಾಳೆ. ನೋಡಬೇಕು ಏನಾಗತ್ತೆ ಅಂಥೇಳಿ. ಬೇಡ ಈಗ ಇಷ್ಟು ಬೇಗ ಬೇಡ, ಹಸುವಾಗತ್ತೆ ನಿನಗೆ, ಮಧ್ಯೆ ಮಧ್ಯದಲ್ಲಿ ಏನಾದರೂ ತಿಂತೀಯಾ ಅಂತ ಹೇಳಿದ್ರು ಕೂಡ ಇಲ್ಲ, ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ, ಆಮೇಲೆ ನೋಡೋಣ ಅಂತ ಅಂದ್ಲು. ಸೊ ಹಾಗಾಗಿ ಅವಳು ಏಕಾದಶಿ ಮಾಡ್ತಾಳೆ. ಉತ್ತಮ ಬೆಳವಣಿಗೆ ಅಲ್ಲ, ಖುಷಿ ಆಗ್ತಾಯಿದೆ ನನಗೆ. ಹಾಗೆ ಇವತ್ತು ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಮಗೆಲ್ರಿಗೂ. ನಮ್ಮ ಅತ್ತೆ ಉಪ್ಪಿಟ್ಟು ಮಾಡ್ಕೊಂಡಿದ್ದಾರೆ ಅವರಿಗೆ. ಅವರು ಉಪ್ಪಿಟ್ಟು ಅಥವಾ ಚಪಾತಿ ಈ ಥರ ಏನಾದರೂ ತಿಂದು ಮಾಡ್ತಾರೆ, ಅವ್ರಿಗೆ ಆಗೋದಿಲ್ಲ ಅಲ್ಲ. ಸೊ ಹಾಗಾಗಿ ನಾವು ಏಕಾದಶಿನ ಫ್ರೂಟ್ಸ್ ಮಾತ್ರ ತಿಂದು ಮಾಡ್ತೇವೆ. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಸಾಗತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಪ್ಲೀಸ್ ಎಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್. ಆ್ಯಪಲ್ ಜ್ಯೂಸ್ ಮಾಡಲಿಕ್ಕೆ 4 ಆ್ಯಪಲ್ ತೊಗೊಂಡಿದ್ದೇನೆ ನೋಡಿ. ಇದು ನಮ್ಮದೇ ಶಾಪಿಂದಾದರೂ ಒಂದೊಂದು ಕಲರ್ ಇದೆ. 4 ಆ್ಯಪಲ್ ಅದ್ರ ಜ್ಯೂಸ್ ಮಾಡ್ಕೊಳ್ತೀನಿ ಈಗ. ನಾನು ಏನು ಗೊತ್ತಾ, ಆ್ಯಪಲನ್ನು ಕಟ್ ಮಾಡಿ ಜ್ಯೂಸ್ ಮಾಡೋದಿಲ್ಲ, ಈ ಥರ ಗ್ರೇಟ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಗ್ರೇಟ್ ಮಾಡಿದರೆ ಆ ಜ್ಯೂಸಲ್ಲಿ ಒಂದು ಸ್ವಲ್ಪನೂ ಆ್ಯಪಲ್ ಪೀಸು ಸಿಗೋದಿಲ್ಲ. ಕಟ್ ಮಾಡಿ ಹಾಕಿದರೆ ನಮ್ಮ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅಂದರೆ ಚಿಕ್ಕದಾಗಿ ಒಂಥರ ಆ್ಯಪಲ್ ಪೀಸ್ ಸಿಗುತ್ತೆ, ಅದು ಚೆನ್ನಾಗಿರೋದಿಲ್ಲ ಆ್ಯಪಲ್ ಜ್ಯೂಸ್ ಕುಡಿಲಿಕ್ಕೆ. ಸೊ ಹಾಗಾಗಿ ನಾನು ಗ್ರೇಟ್ ಮಾಡಿಕೊಂಡೆ ಜ್ಯೂಸ್ ಮಾಡ್ಕೊಳ್ಳೋದು. ಗ್ರೇಟ್ ಮಾಡಿ ಆಯಿತು, ಈಗ ಜ್ಯೂಸ್ ಮಾಡ್ಕೊಂಡು ಬರ್ತೇನೆ. ಆ್ಯಪಲ್ ಜ್ಯೂಸ್ ರೆಡಿಯಾಗಿದೆ ನೋಡಿ. ನಿನ್ನೆ ನೆನೆಸಿಟ್ಟಿದ್ದು ಬಾದಾಮು ಈಗ ತಿಂತೇನೆ. ಬಾದಾಮ್ ತಿನ್ನೋದು, ಆ್ಯಪಲ್ ಜ್ಯೂಸ್ ಕುಡಿಯೋದು, ಇಷ್ಟೇ ಇವತ್ತು ಏಕಾದಶಿ ಬೆಳಗ್ಗಿನ ಉಪಹಾರ. ಇದನ್ನ ಸುಲ್ಕೊಂಡು ತಿನ್ನಬೇಕು. ಬಾದಾಮ್ ಜೊತೆಗೆ ಪಿಸ್ತಾ ಮತ್ತು ಅಕ್ರೋಟ್ ಕೂಡ ತಗೊಂಡೆ. ಇದು ನೋಡಿ ಅಕ್ರೋಟ್ ಮಿಡ್ಲಿನ ಥರ ಇರತ್ತಂತೆ. ಈಗ ಮಿಡ್ಲನ್ನು ತಿನ್ನೋಣ. ತಿನ್ನಲಿಕ್ಕಷ್ಟೇ ಟೇಸ್ಟ್ ಇಲ್ಲ, ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಬಾದಾಮ್ ಪಿಸ್ತಾ ತುಂಬ ತಿನ್ನಬಾರ್ದು ಅಂತ ಹೀಟ್ ಅಂತೆ ಅದು. ಸೊ ಸ್ವಲ್ಪನೇ ತೊಗೊಂಡಿದ್ದು. ಫ್ರೆಂಡ್ಸ್, ನಾನು ನಮ್ಮ ಅತ್ತೆ ಅನಗ ನೋಡಿ ಮ್ಯಾಚಿಂಗ್ ವೈಟ್ ಎಲ್ಲ ಸೇಮ್ ನೋಡಿ, ಮ್ಯಾಚಿಂಗ್. ಟೈಮ್ ಈಗ 10:20. ಒಂದ್ಸಲ ಜೋರು ಮಳೆ ಬಂದು ಮಳೆ ನಿಂತು ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೈಮೇಟ್. 10:20 ಕ್ಲೈಮೇಟ್ ಇದು ನೋಡಿ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಅರಳಿದೆ ಅಲ್ಲ. ಈ ಹೂವಿಗೆ ಏನಂತಾರೆ, ಇದ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನೀರಲ್ಲೇ ಬೆಳೆಯುವಂತಹ ಸಸ್ಯ. ಇದು ನೀರಂದರೆ ಮಣ್ಣೇನೂ ಇಲ್ಲ, ನೀರಲ್ಲೇ ಬೆಳೆಯೋದು. ಹಾಗಾಗಿ ಆ ಟಬ್ಬು ತುಂಬ ನೀರು ಹಾಕಿಟ್ಟಿದ್ದೀನಿ, ಅದರಲ್ಲಿ ಚೆನ್ನಾಗಿ ಎರಳಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಪರೂಪಕ್ಕಾಗತ್ತೆ ಇದು, ಯಾವಾಗಲಾದರೂ ಆಗುತ್ತೆ ಅಷ್ಟೇ. ಈ ಗಿಡ ನೋಡಿ, ಗುಲಾಬಿ ಗಿಡ, ನಾನು ಮೊನ್ನೆ ಗಿಡ ಕಡ್ದಿದ್ನಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹೂವಂತೂ ನಂಗೆ ತುಂಬ ಇಷ್ಟ. ಇದಕ್ಕೊಂದು ಎಷ್ಟು ಚೆನ್ನಾಗಿ ದೊಡ್ಡ ಹೂವಾಗಿದೆ, ದಾಸವಾಳ ಗಿಡ. ಇದನ್ನು ಕೂಡ ಕಟ್ ಮಾಡಿದ್ವಿ, ಈಗ ಮತ್ತೆ ಚಿಗುರು ಬಂದು ಮತ್ತೆ ಹೂವಾಗಿದೆ. ಎಷ್ಟು ಬೇಗ ಚಿಗುರಿ ಎಷ್ಟು ಬೇಗ ಹೂವಾಗುತ್ತೆ ಅಲ್ಲ. ಇವತ್ತು ಬಿಸಿಲಿದೆ ಅಂತ ನಾನು ಬೆಳಿಗ್ಗೆನೇ ಬೆಡ್ಶೀಟ್ ಎಲ್ಲ ಒಗೆದು ಹಾಕಿದೆ ನೋಡಿ. ಹಾಗೆ ನಮ್ಮ ಆಕಳು ಬಂತು, ನನ್ನ ಗೆಸ್ಟ್ ಇದು ಯಾವಾಗಲೂ ಇರುತ್ತೆ. ಅಕ್ಕಚ್ಚಿ ಕೊಟ್ಟು ಆಗಿದೆ ಇವತ್ತು ಬೆಳಿಗ್ಗೆನೇ, ಆದರೂ ಕೂಡ ಬಂದು ನಿಂತ್ಕೊಳ್ತು. ನಾನು ಒಳಗಡೆಯಿಂದ ನಮ್ಮ ಗಂಗೆ ಬಾಳೆಹಣ್ಣಲ್ಲಿ ತೊಗೊಂಡು ಬಾ ಅಂತಂದೆ, ಅವಳು ತಂದು ಕೊಟ್ಟಳು. ನಾನು ಹಾಕ್ತಾಯಿದ್ದೆ. ಒಂದು ಸಲ ಕೊಟ್ಟರೆ ಹೋಗೋದೇ ಇಲ್ಲ, ಮತ್ತು ಅಲ್ಲೇ ನಿಂತ್ಕೊಳ್ತದೆ. ಇಲ್ಲ ಸಾಕು ಹೋಗು ಅಂತಂದರೂ ಕೇಳೋದೇ ಇಲ್ಲ.
ಟೈಮ್ ಈಗ 12 ಗಂಟೆ. ನಮ್ಮ ಅನಘ ನೋಡಿ ನನಗೆ ಬೇಡ ಅಂದರೂ ಕೂಡ ಜ್ಯೂಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತಂದು ಕೊಟ್ಟಿದ್ದಾಳೆ. ಹೇಳಿದ್ದೆ ಕೇಳಲ್ಲ ಅವಳು. ಫ್ರೆಂಡ್ಸ್, ಇವತ್ತು ಏಕಾದಶಿ ಆದರೂ ನಾನು ಅನ್ನ ಮಾಡ್ಕೊತಾ ಇದ್ದೇನೆ, ಅದು ಮೆತ್ತಗೆ ಅನ್ನ ಮಾಡ್ಕೊತಾ ಇದ್ದೇನೆ. ಯಾಕೆ ಗೊತ್ತಾ, ಮೊಸರನ್ನ ಮಾಡ್ತೇನೆ. ಪಾಪ ನಮ್ಮ ಅನಘ ಏಕಾದಶಿ ವ್ರತ ಮಾಡ್ತೇನಂತ ಹೇಳಿದ್ಲು ಬೆಳಿಗ್ಗೆನೆ. ಆದರೆ ಅವಳಿಗೆ ಹತ್ರ ಆಗಲಿಲ್ಲ, ಓದ್ಕೊಳ್ಳೋದೆಲ್ಲ ತುಂಬ ಇದೆ, ಟೆನ್ಷನ್ ಒಂದು ಕಡೆಗೆ, ಮತ್ತು ಹಸಿವು ಪಾಪ ಮಕ್ಕಳಲ್ಲ. ಹಾಗಾಗಿ ನನಗೆ ಏನಾದರೂ ಊಟಕ್ಕೆ ಮಾಡು ಅಂತ ಅಂದ್ಲು. ನಾನು ಮೊಸರನ್ನೇ ಮಾಡ್ತೀನಿ ಅಂತ ಅಂದೆ. ಯಾಕಂದರೆ ಮೊಸರನ್ನ ಮಾಡಿದ್ರೆ ಹಾಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಲಿಕ್ಕಾಗ್ತದೆ. ಅನ್ನ ಮಾಡಿದ್ರೆ ನೆಂಚ್ಕೊಳ್ಳಿಕ್ಕೆ ಮಾಡಬೇಕು, ಕಲಿಸ್ಲಿಕ್ಕೆ ಮಾಡಬೇಕು, ಸೊ ಮತ್ತೆ ಕೆಲಸ ಆಗ್ತದೆ, ಬೇಡ ಅಂಥೇಳಿ ಅವಳಿಗೆ ಮೊಸರನ್ನ ಇಷ್ಟ, ಯಾವಾಗಲೂ ಇಷ್ಟ. ಸೊ ಹಾಗಾಗಿ ನಾನೀಗ ಅನ್ನ ಮಾಡ್ತಾಯಿದ್ದೇನೆ. ಅನ್ನ ಮಾಡಿ ಅನ್ನ ಆದಮೇಲೆ ಮೊಸರನ್ನ ಮಾಡ್ತೇನೆ. ಪಾಪ ಮಕ್ಕಳಿಗೆ ಒಂಥರ ಮಾಡಬೇಕು ಅನಿಸುತ್ತೆ ವ್ರತ ಎಲ್ಲ. ಆದರೆ ಟೈಮ್ ಹೋಗ್ತಾ ಹೋಗ್ತಾ ಹಸಿವೆ ಆಯಿತು ಅವಳಿಗೆ. 11:30 ತನಕ ಸುಮ್ಮನೆ ಇದ್ಲು, ಬೆಳಗಿಂದ ಏನೂ ತಿಂದಿರಲಿಲ್ಲ, ಜ್ಯೂಸ್ ಮಾಡ್ತಾ ಕೂಡ್ದಿದ್ಲು ನಮ್ಮ ಹಾಗೇನೆ. ಸೊ ಆಮೇಲೆ ಸಾವಕಾಶ ಆಗಿ ಹೊಟ್ಟೆ ಹಸಿವಿಗೆ ಆಗ್ಲಿಕ್ಕೆ ಶುರುವಾಯಿತು. ಸೊ ಏಕಾದಶಿ ಬ್ರೇಕ್ ಮಾಡ್ತಾ ಇದ್ದಾಳೆ. ಇರಲಿ, ಮತ್ತು ಯಾವಾಗಲಾದರೂ ಆಧ್ಯಾತ್ಮದ ಕಡೆ ಸ್ವಲ್ಪ ಒಲವಿದೆ ಅಲ್ಲ ಅವಳಿಗೆ, ಅಷ್ಟೇ ನಮ್ಗೆ ಖುಷಿ. ಒಂದು 5-6 ದಿನ ಹಿಂದೆ ನನ್ನ ಹಸ್ಬೆಂಡು ತುಂಬ ಕಡಲೆ ತೊಗೊಂಡು ಬಂದಿದ್ರು ನೋಡಿ. ಕಡಲೆ ಸುಮ್ಮನೆ ಯಾರೋ ಕೊಟ್ಟರಂತೆ ತೊಗೊಂಡು ಬಂದರು. ಅದು ಬೇಕೋ ಬೇಡೋ ಅಂತ ಕೇಳೋದಿಲ್ಲ, ಎಷ್ಟು ದುಡ್ಡು ಕೊಟ್ಟರು ಗೊತ್ತಿಲ್ಲ ಅಂತೂ ತೊಗೊಂಡು ಬಂದರು. ಅದನ್ನ ಏನು ಮಾಡೋದು, ಇವತ್ತು ಏಕಾದಶಿ ಅಲ್ಲ, ಏನಾದರೂ ಸ್ವೀಟ್ ಮಾಡೋಣ ಅನಿಸ್ತು ನನಗೆ. ಹಾಗಾಗಿ ಇದ್ರ ಒಂದು ಮಿಠಾಯಿ ಮಾಡೋಣ ಅಂತ, ಕಡಲೆ ಮಿಠಾಯಿ. ತುಂಬ ಈಸಿಯಾಗಿ ಸಿಂಪಲಾಗಿ ಒಂದು 10 ನಿಮಿಷದಲ್ಲಾಗುವಂಥ ರೆಸಿಪಿ ಇದು. ಮೊದಲೆಲ್ಲ ಅದ್ರ ಸಿಪ್ಪೆ ಎಲ್ಲ ತೆಗೆದು ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡೆ. ಈ ಕಡೆ ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆ, ಇದಕ್ಕೆ ಮೆಜರ್ಮೆಂಟ್ ಏನಿಲ್ಲ, ಹಾಗೆ ನನ್ನ ಅಂದಾಜಿನ ಪ್ರಕಾರ ಮಾಡ್ತಾಯಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಲಿ ಇಟ್ಕೊಂಡೆ. ಗಟ್ಟಿ ಬೆಲ್ಲ ಅಲ್ಲ, ಸ್ವಲ್ಪ ಕರಗಲಿ ಅಂತ. ಏನಾದರೂ ಒಂದು ಹೊಸ ರುಚಿ ಮಾಡೋಣ ಅಂತ ನಮ್ಮ ಅತ್ತೆ ಹೇಳಿದರು ಈ ಥರ ಮಾಡ್ತಾರೆ ಅಂತ, ಹಾಗಾಗಿ ಮಾಡ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ, ಬೆಲ್ಲ ಎಲ್ಲ ಕರಗ್ಲಿಕ್ಕೆ ಬಂತು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಕಡಲೆ ಇದ್ದರೆ ಈ ಥರ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಾವಕಾಶಾಗಿ ಕರಗ್ತಾ ಇದೆ ಬೆಲ್ಲ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ, ನೀವು ಸ್ಕಿಪ್ ಮಾಡ್ಬೋದು, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಏಲಕ್ಕಿ ಪೌಡ್ರ್ ಪರಿಮಳಕ್ಕೆ, ಸ್ವೀಟ್ ಅಂದರೆ ಏಲಕ್ಕಿ ಪೌಡ್ರ್ ಹಾಕಲೇಬೇಕು. ಈ ಥರ ಆಯಿತು ನೋಡಿ. ಈಗ ಈ ಪೌಡ್ರ್ ಕೂಡ ಮಾಡ್ಕೊಂಡು ಬಂದೆ, ಕಡಲೆ ಹಿಟ್ಟಿನ ಪೌಡ್ರ್ ನೋಡಿ. ಈಗ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಒಂದು ಪ್ಲೇಟಿಗೆ ನಾನು ತುಪ್ಪ ಸವರ್ಕೊಂಡೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದರೆ. ಈಗ ನೋಡಿ ಒಂದು ಹದಕ್ಕೆ ಆಯ್ತದು. ಈಗ ಹಾಕ್ಕೊಂಡು ಮಿಠಾಯಿ ರೆಡಿ ಆಗ್ತಾ ಇದೆ. ಫ್ರೆಂಡ್ಸ್, ಹೇಳ್ತೇನೆ ನಿಮಗೆ, ನಾನು ಈ ಪ್ಲೇಟಲ್ಲಿ ಹಾಕಿದ್ದು ಒಂದು 2 ನಿಮಿಷಕ್ಕೆ ಅದು ಮಿಠಾಯಿ ಗಟ್ಟಿಯಾಗಿ ಬಂತು ನೋಡಿ. ಈ ರೀತಿ ಕಟ್ ಮಾಡಿದ್ದು 1 ನಿಮಿಷದಲ್ಲಿ. ಟೋಟಲಿ ಒಂದು 10 ನಿಮಿಷ ಸಾಕು ಈ ಮಿಠಾಯಿ ಮಾಡಲಿಕ್ಕೆ. ನೀವು ಕೂಡ ಬೇಗ ಮಾಡಿ, ಯಾವಾಗ ಬೇಕಾದರೆ ಯಾವಾಗ ಮಾಡ್ಕೊಂಡು ತಿನ್ಬೋದು ನೋಡಿ. ಈ ರೀತಿ ಬಂದಿದೆ ಮಿಠಾಯಿ, ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಮೊಸರನ್ನ ರೆಡಿ ಅನ್ನಕಂಗೆ ಹಂಗ ಟಿವಿ ಎದ್ರವತ್ನಾಕ ನಮ್ಮ ಅನಘ ರಜೆ ಇದ್ದಾಗ ಊಟನ ಟಿ ವಿ ಮುಂದೆ ಮಾಡ್ತಿದ್ಲು ಇಷ್ಟು ದಿನ. ಆದರೆ ಈಗ ಸ್ಟ್ರಿಕ್ಟಾಗಿ ಟಿ ವಿ ಎದುರಿಗೆ ಕೂತ್ಕೊಳ್ಬೇಡ ಅಂತ ಹೇಳಿದ್ವಿ, ಹಾಗಾಗಿ ಹೋಗ್ತಾ ಇಲ್ಲ. ಅವಳು ಸ್ಕೂಲಲ್ಲೂ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಟಿ ವಿ ಮೊಬೈಲ್ ಅಲೌಡ್ ಇಲ್ಲ, ಅವ್ರಿಗೆ ಕೊಡಬೇಡಿ ಅಂತ. ಟಿ ವಿ ಎದುರಿಗೆ ಕೂತ್ಕೊಳ್ಬಾರ್ದು, ಮೊಬೈಲ್ ಕೊಡಬಾರ್ದು ಅಂತ. ಹಾಗಾಗಿ ಅವಳು ತುಂಬ ದಿನ ಆಯಿತು ಈಗ ಟಿ ವಿ ಮೊಬೈಲ್ ಎಲ್ಲ ಬಂದಾಗಿ. ಸೊ ನಾವು ಹೇಳಿದ ಹಾಗೆ ಕೇಳ್ತಾ ಇದ್ದಾಳೆ, ಹಾಗಾಗಿ ಖುಷಿ ಆಗ್ತಾ ಇದೆ ಸ್ವಲ್ಪ. ಎಷ್ಟು ಚಲೋ ಬಿಸಿಲಿತ್ತು, ಮಧ್ಯದಲ್ಲಿ ಒಂದು ಸ್ವಲ್ಪ ಮಳೆ ಬಂತು. ನಾನು ಒಳಗಡೆ ಕಿಚನಲ್ಲಿದ್ದೆ, ನಮ್ಮ ಅನಘ ಸಣ್ಣ ಮಳೆ ಬಂತಂತ ಬಟ್ಟೆ ಎಲ್ಲ ತೆಗೆದುಬಿಟ್ಲು. 2 ನಿಮಿಷ ಮಳೆ ಬಂದದ್ದು, ಅದು ಚಿಕ್ಕ ಮಳೆ. ಈಗ ಮತ್ತೆ ವಾಪಸ್ ತಂದು ಹಾಕಿದೆ. ಹಾಸಿಗೆ ಬಟ್ಟೆ ಎಲ್ಲ ಇತ್ತಲ್ಲ, ಚೆನ್ನಾಗಿ ಒಣಗಬೇಕು. ಸೊ ಹಾಗಾಗಿ ಆ್ಯಪಲ್ ಜ್ಯೂಸ್ ಎಲ್ಲ ಕುಡ್ದಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಈಗ ಮಳೆ ಬರ್ತದೇನೋ ಅಂತ ಸ್ವಲ್ಪ ಭಯ. ಇಲ್ಲಾಂದರೆ ನಮ್ಮ ಅನಘ ಇದ್ದಾಳೆ ಇವತ್ತು, ನೋಡ್ತಾಳೆ ಅವಳು. ಅನಘಂಗೆ ಸ್ವಲ್ಪ ನೋಡಂತ ಹೇಳಿದ್ರೆ ಆಯಿತು. ಅನಘಂಗೆ ಸ್ಕೂಲಲ್ಲಿ ಕೊಂಕಣಿ ಸ್ಪೀಚ್ ಇದೆಯಂತೆ, ಕೊಂಕಣಿ ಲಿಪಿ ಬೇಕಾ ಬೇಡವಾ ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ನನಗೆ ತಿಳಿದಷ್ಟು ನಾನು ಅವಳಿಗೆ ಬರ್ಕೊಡ್ತಾ ಇದ್ದೆ. ಇದು ನೋಡಿ ಅಣಬೆ, ಮಶ್ರೂಮ್
ಎಷ್ಟು ಮಣ್ಣಿತ್ತಂದರೆ ತುಂಬ ಮಣ್ಣಿತ್ತು. ಒಂದು 5-6 ಸಲ ನಾನು ತೊಳೆದು ಈ ಥರ ಕ್ಲೀನ್ ಮಾಡಿಕೊಂಡೆ ನೋಡಿ. ಎಷ್ಟು ತುಂಬ ಮಣ್ಣು, ಅಂಟು ಮಣ್ಣು, ಅದು ಅಣಬೆಗೆ ಯಾವಾಗಲೂ ಅಂಟು ಮಣ್ಣಾಗುತ್ತೆ. ಇವತ್ತು ಬಾಜಿ ಮಾಡಿಡೋಣ ಅಂತ. ಇವತ್ತು ಏಕಾದಶಿ, ಇವತ್ತು ಯಾರೂ ತಿನ್ನೋ ಹಾಗಿಲ್ಲ, ಮಾಡಿಡೋದಷ್ಟೇ. ನಾಳೆ ಬೆಳಿಗ್ಗೆ ಉದ್ದಿನ ದೋಸೆ ಜೊತೆಗೆ ಮಶ್ರೂಮ್ ಬಾಜಿ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ಮೆಣಸನ್ನು ನೋಡಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೆಣಸನ್ನು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಮಸಾಲೆಗೆ ಒಂದು ಅರ್ಧ ಕಾಯಷ್ಟು ಕಾಯಿ ತುರಿ, 1-10 ಮೆಣಸು, ಕೊತ್ತಂಬರಿ, ಅರಿಶಿನ ಮತ್ತು ಹುಣಸೆ ಹಣ್ಣು, ಇಷ್ಟೇ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಟೈಮು 7:30. ನಾನು ಕಿಚನಿಗೆ ಬಂದೆ. ನನಗೆ ತುಂಬ ಕೆಲಸ ಇದೆ ಇವತ್ತು ಏಕಾದಶಿ. ಏನು ಕೆಲಸ ಅಂತ ಅನ್ಬೋದು ನೀವು. ಏಕಾದಶಿ ಏನು ಅಡುಗೆ ಮಾಡೋದಿಲ್ಲ ಅಂತ ಇದೆ, ಆದರೆ ನಾಳೆ ಬ್ರೇಕ್ಫಾಸ್ಟಿಗೆ ಇವತ್ತೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಉದ್ದಿನ ಬೇಳೆ ಮತ್ತು ಅಕ್ಕಿ ನೆನೆಸಿಟ್ಟಿದ್ದೀನಿ. ನಾಳೆ ಉದ್ದಿನ ದೋಸೆ ಇದು ಗ್ರೈಂಡರಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಲೇಟ್ ಇದೆ, ನೆನೆಸಿಟ್ಟಿದ್ದೀನಿ. ಹಾಗೆ ಇವತ್ತು ಬಾಜಿ ಮಾಡ್ಕೊಳ್ಳೋದು. ಬಾಜಿ ಅಂದರೆ ಒಂಥರ ಸಾಂಬಾರು ಥರ. ಅಣಬೆ ಮತ್ತು ಈರುಳ್ಳಿ. ಅಣಬೆನ ಚೆನ್ನಾಗಿ ತೊಳೆದು ಅಣಬೆ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನ ಸ್ವಲ್ಪ ನೀರು ಹಾಕಿದೆ, ಸ್ವಲ್ಪ ಒಂದು ಸ್ಪೂನಷ್ಟು ಅಷ್ಟೇ ನೀರು ಹಾಕಿದ್ದು ಅಷ್ಟೇ. ಹಾಗಾಗಿ ಅದನ್ನ ಪ್ಯಾನಲ್ಲಿ ಹಾಕಿ ತಿರುವಾಡ್ತಾ ಇದ್ದೇನೆ. ಅಂದರೆ ನೀರು ತಂತಾನೆ ಬಿಟ್ಕೊಳ್ಳುತ್ತೆ, ಮಶ್ರೂಮಿಗೆ ತುಂಬ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಫಸ್ಟಿಗೆ ನೀರು ಹಾಕಬಾರ್ದು, ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಂಡು ಅದನ್ನ ಎಷ್ಟು ಬೇಕೋ ಅಷ್ಟು ತೆಳಗೆ ಮಾಡ್ಕೊಳ್ಬೋದು. ಒಂದು 10 ನಿಮಿಷಲ್ಲಿ ಈ ರೀತಿ ಚೆನ್ನಾಗಿ ಬೆಂದಿದೆ ನೋಡಿ. ಮಶ್ರೂಮ್ ಚೆನ್ನಾಗಿ ಬೇಯಬೇಕು, ಅದು ಗಟ್ಟಿ ಗಟ್ಟಿ ಇರುತ್ತಲ್ಲ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಮತ್ತು ಈಗ ಮಸಾಲೆ ಕೂಡ ಹಾಕ್ಕೊಳ್ತೇನೆ. ಯಾವಾಗಲೂ ಈ ಬಾಜಿ ಎಲ್ಲ ಮೊದಲನೇ ದಿನವೇ ಮಾಡಿಟ್ರೆ ತುಂಬ ಟೇಸ್ಟ್ ಆಗುತ್ತೆ. ಆವಾಗ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬಾಜಿ ಕೂಡ ಆಯಿತು. ಈ ಕಡೆ ನಾನು ಗೋಧಿ ದೋಸೆ ಮಾಡ್ಕೊಳ್ತಾ ಇದ್ದೇನೆ, ಗೋಧಿ ಹಿಟ್ಟಿನ ದೋಸೆ. ನಮ್ಮ ಅತ್ತೆಗೆ ಏಕಾದಶಿ ಅಲ್ಲ, ಸೊ ಹಾಗಾಗಿ ಅವರಿಗೆ. ಈ ಕಡೆ ನಾನು ಬಾಜಿ ಮಾಡಿಕೊಂಡೆ, ಈ ಕಡೆ ದೋಸೆಗೆ ಇಟ್ಕೊಂಡೆ. ಬಾಜಿ ಮೊದಲ ದಿನ ಮಾಡಿದರೆ ನೀವು ಯಾವಾಗಲೂ ಹಾಗೆ ಮಾಡಿ ನೋಡಿ, ಟೇಸ್ಟ್ ನೋಡಿ. ಈ ರೀತಿ ಬಂದಿದೆ ಬಾಜಿ, ಮಾತ್ರ ಸೂಪರಾಗಿ ಬಂದಿದೆ. ಹಾಗೆ ಉದ್ದಿನ ಬೇಳೆ ಮತ್ತು ಅಕ್ಕಿನೂ ಕೂಡ ಗ್ರೈಂಡರಿಗೆ ಹಾಕ್ಕೊಂಡೆ ದೋಸೆ ಹಿಟ್ಟು ರುಬ್ಲಿಕ್ಕೆ. ಮೊದಲೇ ನಾನು ಅದನ್ನ ನೆನೆಸಿಟ್ಟಿದ್ದೆ, ಈಗ ಹಾಕ್ಕೊಂಡೆ ಅಷ್ಟೇ. ಹಾಗೆ ರಾತ್ರಿ ಜ್ಯೂಸ್ ಏನೂ ಮಾಡ್ಕೊಂಡಿಲ್ಲ. 1 ಲೋಟ ಹಾಲು ನೀರು, ಅದು ಹಾಲು ಗಟ್ಟಿ ಹಾಲು ಕೂಡ ಅಲ್ಲ, ಹಾಲು ನೀರು ಕುಡಿತಾ ಇದ್ದೇನೆ. ಯಾಕಂದರೆ ನನಗೆ ಏನೂ ಬೇಡ ಅನಿಸ್ತು, ಜ್ಯೂಸ್ ಎಲ್ಲ ಬೇಡ ಅನಿಸ್ತು. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಕುಡಿದಿದ್ದೆ ಅಲ್ಲ, ಸೊ ಹಾಗಾಗಿ. ಎಲ್ಲ ಕೆಲಸ ಮುಗೀತು, ಕಿಚನ್ ಕೆಲಸ ಎಲ್ಲ ಮುಗೀತು. ಪಾತ್ರೆ ಎಲ್ಲ ತೊಳೆದು ಕಿಚನ್ ಕೌಂಟ್ರು ಕೂಡ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಿ, ದಯವಿಟ್ಟು ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್.